ಮೊನ್ನೆ ಅಂದರೆ ಜೂನ್ 24ನೇ ತಾರೀಕು ಸಂಜೆ ಟೈಮ್ನಲ್ಲಿ ವೆನೆಜುವೆಲಾದಲ್ಲಿ ಒಂದು ಭೀಕರ ಭೂಕಂಪ ಸಂಭವಿಸಿದೆ. ಅದು ಕೂಡ ಟ್ವಿನ್ ಅರ್ಥ್ಕ್ವೇಕ್ ಅಂತ ಹೇಳ್ತಾರೆ. ಕೇವಲ 39 ಸೆಕೆಂಡ್ಗಳ ಅಂತರದಲ್ಲಿ ಎರಡು ಕಡೆ ಭೂಮಿ ಕಂಪಿಸಿದೆ. ಹಾಗೆ ಇದರ ಎಫೆಕ್ಟು ತುಂಬಾ ಭೀಕರವಾಗಿತ್ತು. 10,000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಇದೆಲ್ಲದರ ನಡುವೆ ಒಂದು ವಿಚಾರ ಇದೀಗ ಎಲ್ಲ ಕಡೆ ಚರ್ಚೆಗೆ ಕಾರಣವಾಗಿದೆ. ಅದೇನೆಂದರೆ, ಈ ಭೂಕಂಪ ಆಗೋದಕ್ಕೂ ಕೆಲವೊಂದಿಷ್ಟು ಸೆಕೆಂಡ್ಗಳ ಮುಂಚೆ, ಒಂದಷ್ಟು ಸೆಕೆಂಡ್ಗಳಿಂದ ಒಂದು ನಿಮಿಷದ ಒಳಗಾಗಿ ಅಂತ ಹೇಳ್ಬೋದು, ಮೊಬೈಲ್ಗಳಿಗೆ ಒಂದು ಅಲರ್ಟ್ ಮೆಸೇಜ್ ಬಂದಿರುತ್ತೆ, ಅರ್ಥ್ಕ್ವೇಕ್ ಅಲರ್ಟ್ ಮೆಸೇಜ್. ಆದರೂ ಕೂಡ ಅಲರ್ಟ್ ಮೆಸೇಜ್ ಬಂದರೂ ಕೂಡ ಜನರಿಗೆ ಅದು ಗೊತ್ತಾಗಲಿಲ್ಲ, ಭೂಕಂಪ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ತಮ್ಮ ಪ್ರಾಣವನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಜನರು ಪ್ರಯತ್ನ ಪಡಲಿಲ್ಲ. ಇದೆಲ್ಲ ಒಂದು ಭಾಗ. ಆದರೆ ಈ ಗೂಗಲ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅರ್ಥ್ಕ್ವೇಕ್ ಆಗ್ತಾ ಇದೆ ಅಂತ, ಅದು ಕಂಡುಹಿಡಿಯೋದಾದ್ರೂ ಹೇಗೆ, ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಸೆನ್ಸಾರ್ಸ್ ಇರುತ್ತೆ ಮೊಬೈಲ್ಗಳಲ್ಲಿ, ಎಲ್ಲವನ್ನೂ ಕೂಡ ಇವತ್ತು ನಾವು ನೋಡ್ತಾ ಹೋಗೋಣ ಜಿ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯಲ್ಲಿ. ಹಾಗೆ ಈ ಅರ್ಥ್ಕ್ವೇಕ್ ಆದಾಗ ಅಥವಾ ಈ ವಿಜ್ಞಾನಿಗಳಿಗೂ ಕೂಡ ಸಾಧ್ಯ ಆಗಲ್ಲ, ಈ ಪ್ರಪಂಚದ ಯಾವ ಭಾಗದಲ್ಲಿ ಈ ಟೈಮಲ್ಲಿ ಅರ್ಥ್ಕ್ವೇಕ್ ಆಗುತ್ತೆ, ಎಷ್ಟು ತೀವ್ರತೆಯಲ್ಲಿರುತ್ತೆ, ಯಾವ ದಿನ ಆಗುತ್ತೆ, ಎಷ್ಟು ಗಂಟೆಗಾಗುತ್ತೆ, ಏನೂ ಕೂಡ ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ. ಆದರೆ ಭೂಕಂಪದ ಅಲೆಗಳು, ಆ ವೇವ್ಸ್ ಏನಿರುತ್ತೆ, ಅದು ಸ್ಪ್ರೆಡ್ ಆಗುವಂಥ ವೇಗದ ವ್ಯತ್ಯಾಸವನ್ನು ಬಳಸ್ಕೊಂಡು ಭೂಕಂಪದ ಕೇಂದ್ರದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಜನರಿಗೆ ಕೆಲವು ಸೆಕೆಂಡುಗಳಿಂದ ಒಂದು ನಿಮಿಷದ ಒಳಗಾಗಿ ಮುನ್ನೆಚ್ಚರಿಕೆ ನೀಡೋದು ಸಾಧ್ಯ. ಇದನ್ನೇ ಗೂಗಲ್ ಕೂಡ ಮಾಡಿದೆ. ಆದರೆ ಇದೆಲ್ಲ ಆಗಿ ಇಷ್ಟೆಲ್ಲ ಅಪಾರ ಪ್ರಾಣಹಾನಿ ಆಗಿದೆ. ಎಲ್ಲ ಕಡೆ ವಿನಾಶದ ದೃಶ್ಯಗಳನ್ನೇ ನಾವು ನೋಡ್ತಾ ಇದ್ದೀವಿ ವೆನೆಜುವೆಲಾದಲ್ಲಿ. ಇದೆಲ್ಲ ಆದಮೇಲೆ ಸದ್ಯಕ್ಕೆ ಆ ಅರ್ಥ್ಕ್ವೇಕ್ ಅಲರ್ಟ್ ಮೆಸೇಜ್ ಏನಿತ್ತು ಅದು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಮೊಬೈಲ್ಗಳಲ್ಲಿ ಏನೊಂದು ಸ್ಪೆಷಲ್ ಫೀಚರ್ ಏನಿದೆ, ನಿಮ್ಮ ಮೊಬೈಲ್ಗಳಲ್ಲೂ ಕೂಡ ಈ ಫೀಚರ್ ಇದೆ. ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಈ ಫೀಚರ್. ಅರ್ಥ್ಕ್ವೇಕ್ ಅಂತಹ ಒಂದು ಗಂಭೀರ ಪರಿಸ್ಥಿತಿಯಲ್ಲೂ ಕೂಡ, ಪ್ರಕೃತಿ ವಿಕೋಪದಲ್ಲೂ ಕೂಡ ಆ ಫೀಚರ್ ವರ್ಕ್ ಆಗುತ್ತೆ. ಅದರ ಜೊತೆಗೆ ನಾವು ಡೇ ಟು ಡೇ ಲೈಫಲ್ಲಿ ಈಗ ಗೇಮ್ ಆಡ್ತಾ ಇರ್ತೀವಿ ಅಥವಾ ಪೋರ್ಟ್ರೇಟ್ ಮೋಡಿಂದ ಲ್ಯಾಂಡ್ಸ್ಕೇಪ್ ಮೋಡ್ಗೆ ನಮ್ಮ ಮೊಬೈಲ್ನ ಕನ್ವರ್ಟ್ ಮಾಡ್ಕೊಳ್ತೀವಿ, ವಿಡಿಯೋ ನೋಡ್ಬೇಕಾದ್ರೆ, ಮೂವೀಸ್ ನೋಡ್ಬೇಕಾದ್ರೆ. ಹಾಗೆ ಈ ಪೆಡೋಮೀಟರ್, ನಾವು ಎಷ್ಟು ಹೆಜ್ಜೆ ನಡಿತೀವಿ ಅಂತ ನಾವು ಕೌಂಟ್ ಮಾಡ್ತೀವಲ್ವ, ಅದು ಕೂಡ ಇದೇ ಸೇಮ್ ಸೆನ್ಸಾರಿಂದ ವರ್ಕ್ ಆಗುತ್ತೆ. ಹಾಗಾದರೆ ಏನು ಎತ್ತ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಭೂಕಂಪದ ಬಗ್ಗೆ ಮಾತಾಡೋದಾದ್ರೆ, ಮೊಬೈಲ್ಗೆ ಭೂಕಂಪದ ಸಂದೇಶ ಬಂದಿರುತ್ತೆ, ಒಂದು ಅಲರ್ಟ್ ಮೆಸೇಜ್ ಬಂದಿತ್ತು. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪದ ಬಗ್ಗೆ ಮೊದಲೇ ಮಾಹಿತಿಯನ್ನ, ಅಲರ್ಟ್ ಮೆಸೇಜನ್ನು ನೀಡಿತ್ತು ಗೂಗಲ್. ತನ್ನ ಆಂಡ್ರಾಯ್ಡ್ ಬಳಕೆದಾರರಿಗೆ ಅರ್ಥ್ಕ್ವೇಕ್ ಅಲರ್ಟ್ ಕಳುಹಿಸಿತ್ತು ಗೂಗಲ್. ಭೂಕಂಪನ ಅಪ್ಪಳಿಸುವ ಕೆಲವೇ ನಿಮಿಷಗಳ ಮುನ್ನ ಪ್ರಾಣ ಉಳಿಸಿಕೊಳ್ಳುವಂತೆ ಒಂದು ಸಂದೇಶ ಕೂಡ ಬಂದಿತ್ತು. ಆದರೆ ಇದು ಕೆಲವೊಬ್ಬರಿಗೆ ಅರ್ಥ ಆಯಿತು, ಆದರೆ ಉಳಿದವರಿಗೆ ಅರ್ಥ ಆಗೋದು ಕೂಡ ಬಹಳ ತಡವಾಯಿತು. ಎಲ್ಲೋ ಒಂದು ಕಡೆ ಆ ರೀತಿ ಮೆಸೇಜ್ಗಳು ಬಂದಾಗ ಏನೋ ಫೇಕ್ ಮೆಸೇಜ್ ಇದ್ರೂ ಇರಬಹುದು ಅಂತ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ದಕ್ಷಿಣ ಅಮೆರಿಕಾದ ವೆನೆಜುವೆಲಾ ದೇಶದಲ್ಲಿ ಜೂನ್ 24ನೇ ತಾರೀಕು ಬುಧವಾರ ಸಂಜೆ ಕೇವಲ 39 ಸೆಕೆಂಡುಗಳ ಅಂತರದಲ್ಲಿ ಎರಡು ಭೀಕರ ಅವಳಿ ಭೂಕಂಪಗಳು, ಅಂದರೆ ಟ್ವಿನ್ ಅರ್ಥ್ಕ್ವೇಕ್ ಅಂತ ಏನು ಹೇಳ್ತೀವಿ, ಅದು ಸಂಭವಿಸಿದೆ. ಇಡೀ ದೇಶವನ್ನೇ ಧ್ವಂಸಗೊಳಿಸಿದೆ. ಮೊದಲ ಭೂಕಂಪ ಇದು 7.2 ತೀವ್ರತೆ ಯಾರಾಕುಯ್ ಪ್ರಾಂತ್ಯದ ಸ್ಯಾನ್ ಫೆಲಿಪೆ ಬಳಿ ಭೂಮಿಯ 20 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿತು. ಹಾಗೆ ಅದಾಗಿ ಕೇವಲ 39 ಸೆಕೆಂಡ್ಸ್ ಅಲ್ಲೇನೆ ಮತ್ತೊಂದು 7.5 ತೀವ್ರತೆಯ ಭೂಕಂಪ ಕರಾವಳಿಯ ಮೊರನ್ ಪಟ್ಟಣದ ಸಮೀಪ ನಡೆಯಿತು. ಇನ್ನೊಂದು ಭೀಕರ ವಿಷಯ ಅಂತ ಅಂದರೆ, ವೆನೆಜುವೆಲಾದ ಇತಿಹಾಸದಲ್ಲೇ ಕಳೆದ 1 ಶತಮಾನದಲ್ಲಿ, ಅಂದರೆ 100 ವರ್ಷಗಳಲ್ಲಿ ಸಂಭವಿಸಿದ ಅತ್ಯಂತ ಪ್ರಬಲ ಹಾಗೂ ವಿನಾಶಕಾರಿ ಭೂಕಂಪ ಇದಾಗಿದೆ. ನಿಜಕ್ಕೂ ನೀವು ಅರ್ಥ ಮಾಡ್ಕೊಳ್ಬೋದು ಎಷ್ಟರ ಮಟ್ಟಿಗೆ ಆ ಭೂಕಂಪನದ ಭೀಕರತೆ ಇತ್ತು ಅಂತ. ಆದರೆ ಇದರ ಬಗ್ಗೆ ಗೂಗಲ್ ಒಂದು ಅಲರ್ಟ್ ಮೆಸೇಜ್ನ ಕಳಿಸಿತ್ತು. ವಿಶ್ವದ ಯಾವ ಭಾಗಗಳಲ್ಲಿ ಭೂಮಿ ಕಂಪಿಸುತ್ತೆ ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಅಪ್ಪಳಿಸುವಂಥ ಕೆಲವೇ ನಿಮಿಷಗಳಿಗೂ ಮುನ್ನ ಗೂಗಲ್ ತನ್ನ ಆಂಡ್ರಾಯ್ಡ್ ಬಳಕೆದಾರರಿಗೆ ಅರ್ಥ್ಕ್ವೇಕ್ ಅಲರ್ಟ್ ಒಂದು ಮೆಸೇಜ್ನ ಕಳಿಸಿತ್ತು. ಸೊ ಈಗ ಭೂಕಂಪ ಎಲ್ಲ ಆಯಿತು, ಸಾವು ನೋವುಗಳೆಲ್ಲ ಸಂಭವಿಸ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ, ಇನ್ನೂ ಕೂಡ ಸಾವನ್ನಪ್ಪಿರುವಂತಹ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಆದರೆ ಇದರ ನಡುವೆ ಆ ಅಲರ್ಟ್ ಮೆಸೇಜ್ ಏನಿತ್ತು ಅದರ ಸ್ಕ್ರೀನ್ಶಾಟ್ ಎಲ್ಲ ಕಡೆ ಸಂಚಲನ ಉಂಟು ಮಾಡ್ತಾ ಇದೆ. ಗೂಗಲ್ ಆ ಕೊನೆಯ ಕ್ಷಣದಲ್ಲಿ ಕಳಿಸಿದಂತಹ ಅರ್ಥ್ಕ್ವೇಕ್ ಅಲರ್ಟ್ ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ಕಳುಹಿಸಿದಂತಹ ಮುನ್ನೆಚ್ಚರಿಕೆ ಸಂದೇಶ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ವೆನೆಜುವೆಲಾದಲ್ಲಿ ಭೂಕಂಪ ಸಂಭವಿಸುವಂತಹ ಮೆಸೇಜ್ನ ಸ್ಕ್ರೀನ್ಶಾಟ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅಸಲಿಗೆ ಈ ಭೂಕಂಪ ಆಗುತ್ತೆ ಅಂತ ಗೊತ್ತಾಗಿದ್ದಾದ್ರೂ ಹೇಗೆ ನೋಡ್ತಾ ಹೋಗೋಣ.
ದುರಂತ ಸಂಭವಿಸುವ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಒಂದು ಅಲರ್ಟ್ ಅನ್ನು ನೀಡಲಾಗಿತ್ತು. ಸ್ಮಾರ್ಟ್ ಫೋನ್ ಬಳಕೆದಾರರ ನೆಟ್ವರ್ಕ್ಗಳನ್ನು ಬಳಸಿ ಭೂಕಂಪದ ಚಲನವಲನ ಪತ್ತೆಯನ್ನು ಮಾಡಲಾಗುತ್ತೆ. ಈ ಭೂಕಂಪ ಪೀಡಿತ ಪ್ರದೇಶದಲ್ಲಿರುವಂತಹ ಆಂಡ್ರಾಯ್ಡ್ ಯೂಸರ್ಸ್ಗೆ ಮುನ್ನೆಚ್ಚರಿಕೆ ಸಂದೇಶವನ್ನು ಗೂಗಲ್ ನೀಡಿತ್ತು. ವೆನೆಜುವೆಲಾದಲ್ಲಿ ಭೂಕಂಪ ಸಂಭವಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಅನೇಕ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ಕಳಿಸಿದಂಥ ಮುನ್ನೆಚ್ಚರಿಕಾ ಸಂದೇಶದ ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದು ಭೂಕಂಪದ ಮುನ್ಸೂಚನೆಯನ್ನು ಮಿಂಚಿನ ವೇಗದಲ್ಲಿ ದುರಂತ ಸಂಭವಿಸುವಂತಹ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಅಲರ್ಟ್ನ ನೀಡಿದೆ. ಗೂಗಲ್ ತನ್ನ ವಿಶೇಷವಾದಂತಹ ಟೆಕ್ನಾಲಜಿ ಹಾಗೆ ವಿಶ್ವದಾದ್ಯಂತ ಆಂಡ್ರಾಯ್ಡ್ ಯೂಸರ್ಸ್ ಏನಿದ್ದಾರೆ, ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಯೂಸರ್ಸ್ ಅವರ ನೆಟ್ವರ್ಕ್ಗಳನ್ನು ಬಳಸಿ ಭೂಕಂಪದ ಚಲನವಲನಗಳನ್ನು ಪತ್ತೆ ಹಚ್ಚುತ್ತೆ ಮತ್ತು ಕೂಡಲೇ ಪೀಡಿತ ಪ್ರದೇಶದಲ್ಲಿರುವಂತಹ ಆಂಡ್ರಾಯ್ಡ್ ಯೂಸರ್ಸ್ಗೆ ಒಂದು ಮುನ್ನೆಚ್ಚರಿಕೆಯನ್ನು ನೀಡುತ್ತೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೂ ಕೂಡ ಇದನ್ನು ನಾನಾಗಲೇ ಹೇಳಿದಾಗೆ ಕೆಲವರು ಯೂಸ್ ಮಾಡಿಕೊಂಡ್ರು, ಅಲರ್ಟ್ ಆದರು. ಆದರೆ ಕೇವಲ ಒಂದಷ್ಟು ಸೆಕೆಂಡ್ಸ್ಗಳಿಗಿಂತ ಮುಂಚೆ ಬರುವಂಥ ಮೆಸೇಜ್, ಆಗ ಎಲ್ಲರೂ ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅಥವಾ ಕೆಲವರು ಆ ಮೆಸೇಜ್ನ ನೋಡಿ ಇದೇನೋ ಫೇಕ್ ಮೆಸೇಜ್ ಇರ್ಬೋದು ಅಂತ ಮುಂದಕ್ಕೆ ಹೋಗಿರ್ಬೋದು. ಅಥವಾ ಇನ್ನೂ ಕೆಲವರು ಓಕೆ ಏನೋ ಆಗ್ತಾ ಇದೆ ಅಂತ ಅಂದ್ಕೊಂಡು ಏನೋ ಒಂದು ಮಾಡೋಣ ಅಂತ ಹೊರಡೋ ಅಷ್ಟರಲ್ಲಿ ಇಡೀ ಭೂಮಿಯ ಕಂಪಿಸಿ ದುರಂತವೇ ನಡೆದು ಹೋಗಿದೆ. ಆದರೆ ಗೂಗಲ್ ಹೇಗೆ ಗೊತ್ತಾಗುತ್ತೆ ಭೂಮಿ ಕಂಪಿಸುತ್ತೆ ಏನು ಎತ್ತ ಎಲ್ಲವೂ ಹೇಗೆ, ನಮ್ಮ ಮೊಬೈಲ್ ಹೇಗೆ ಗೊತ್ತಾಗುತ್ತೆ, ನಮ್ಮ ಕೈಯಲ್ಲಿರುವಂಥ ಆ ಪುಟ್ಟ ಮೊಬೈಲ್ಗೆ ಇಷ್ಟೆಲ್ಲ ವಿಚಾರಗಳು ಹೇಗೆ ಗೊತ್ತಾಗುತ್ತೆ ಅಂತ ನೋಡ್ತಾ ಹೋಗೋಣ. ಗೂಗಲ್ ಹೇಗೆ ಭೂಕಂಪದ ಎಚ್ಚರಿಕೆಯನ್ನು ನೀಡುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಆಂಡ್ರಾಯ್ಡ್ ಫೋನ್ಗಳಲ್ಲಿ ಒಂದು ಸಂವೇದಕ ಇರುತ್ತೆ, ಸೆನ್ಸಾರ್ ಇರುತ್ತೆ. ಅದನ್ನು ಆಕ್ಸೆಲರೋಮೀಟರ್ ಅಂತ ಕರೀತಾರೆ. ಇದರ ಮೂಲಕ ಕಂಪನ ಗೊತ್ತಾಗುತ್ತೆ. ಒಂದೇ ಪ್ರದೇಶದಲ್ಲಿ ಸಾವಿರಾರು ಫೋನ್ಗಳು ಒಂದೇ ಸಮಯದಲ್ಲಿ ಅಸಹಜವಾಗಿ ವೈಬ್ರೇಟ್ ಆಗುತ್ತೆ. ಆಗ ಗೊತ್ತಾಗುತ್ತೆ ಓಕೆ ಅಲ್ಲೇನೋ ಒಂದು ಅಸಹಜ ಪ್ರಕ್ರಿಯೆ ನಡೀತಾ ಇದೆ, ಪ್ರಕೃತಿಯ ವಿಕೋಪ ಅಂತ. ಆ ಮಾಹಿತಿ ಗೂಗಲ್ನ ಸರ್ವರ್ಗೆ ರವಾನೆಯಾಗಿ ಗೂಗಲ್ ಮಾಹಿತಿಯನ್ನು ಪಡೆದ ನಂತರ ನೋಟಿಫಿಕೇಶನ್ನ ಯೂಸರ್ಸ್ಗೆ ಕಳಿಸುತ್ತೆ. ಭೂಕಂಪದ ತೀವ್ರತೆ ಮತ್ತು ದಿಕ್ಕನ್ನು ಅಂದಾಜಿಸಿ ಮೊಬೈಲ್ ಮೂಲಕ ಒಂದು ಅಲರ್ಟ್ ನೋಟಿಫಿಕೇಶನ್ ಯೂಸರ್ಸ್ಗೆ ತಲುಪುತ್ತೆ. ಕೆಲವರಿಗೆ 5-10 ಸೆಕೆಂಡ್ಗಳಲ್ಲಿ ತಲುಪುತ್ತೆ, ಅಥವಾ ಇನ್ನೂ ಕೆಲವರಿಗೆ 20 ರಿಂದ 60 ಸೆಕೆಂಡುಗಳವರೆಗೆ ಮುನ್ನೆಚ್ಚರಿಕೆ ಸಿಗಬಹುದು. ಬಟ್ 5, 10, 20, 60 ಅಂದರೆ ಅಷ್ಟು ಕಡಿಮೆ ಟೈಮಲ್ಲಿ ಜನರು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಆಕ್ಸೆಲರೋಮೀಟರ್ ನಾನೇನು ಹೇಳಿದೆ, ಹಾಗಾದರೆ ಏನು? ಇಟ್ ಈಸ್ ಅ ಸೆನ್ಸಾರ್. ಮುಖ್ಯವಾಗಿ ಇದನ್ನು ಸೆನ್ಸಾರ್ ಅಂತ ಕರಿತೀವಿ. ಫೋನ್ನಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ಕೂಡ ಮೊಬೈಲ್ ಇದೆ, ನನ್ನ ಹತ್ರನೂ ಮೊಬೈಲ್ ಫೋನ್ ಇರುತ್ತೆ, ನಿಮ್ಮ ಹತ್ರನೂ ಇರುತ್ತೆ, ಇದರಲ್ಲೂ ಕೂಡ ನಿಮ್ಮ ಆಕ್ಸೆಲರೋಮೀಟರ್ ಇರುತ್ತೆ. ನೀವು ಮೊಬೈಲ್ನಲ್ಲಿ ನೋಡುವಂತಹ ಹಲವು ಫೀಚರ್ಗಳು ಈ ಸೆನ್ಸಾರ್ನಿಂದಲೇ ಕೆಲಸ ಮಾಡುತ್ತೆ. ಪ್ರಮುಖವಾಗಿ ಸ್ಕ್ರೀನ್ ರೊಟೇಷನ್, ಈ ಆಟೋ ರೊಟೇಷನ್. ಈಗ ನೀವು ಒಂದು ಮೂವಿ ನೋಡ್ತಿರ್ತೀರ, ಸೀರೀಸ್ ನೋಡ್ತಾ ಇರ್ತೀರ, ಫಸ್ಟ್ ಅದನ್ನ ಹೀಗೆ ಉದ್ದ ಹಿಡಿದ್ರೆ ಅದನ್ನು ಪೋರ್ಟ್ರೇಟ್ ಮೋಡ್ ಅಂತ ಕರಿತೀವಿ, ಲಂಬವಾಗಿ ಹಿಡಿದ್ರೆ ಅದು ಪೋರ್ಟ್ರೇಟ್. ಅದನ್ನು ನೀವು ಲ್ಯಾಂಡ್ಸ್ಕೇಪ್ ಅಂದರೆ ಅಡ್ಡ ಹಿಂಗೆ ತಿರುಗಿಸಿದ್ರೆ ಅದು ಲ್ಯಾಂಡ್ಸ್ಕೇಪ್ ಆಗುತ್ತೆ. ಆಗ ನೀವು ಜಸ್ಟ್ ಸ್ಟ್ರೇಟ್ ಹಿಡಿದ್ರೆ ಸ್ಟ್ರೇಟ್ ಆಗಿ ಸ್ಕ್ರೀನ್ ಕಾಣಿಸುತ್ತೆ, ಮಲಗಿಸಿದ್ರೆ ಈ ಥರ ಅಡ್ಡ ಆಗಿ ಸ್ಕ್ರೀನ್ ಕಾಣಿಸುತ್ತೆ. ಇದು ಯಾಕಂದರೆ ಇದು ಸ್ಕ್ರೀನ್ ತಾನಾಗೇ ಚೇಂಜ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಆಕ್ಸೆಲರೋಮೀಟರ್. ಹಾಗೆ ಇನ್ನೊಂದು ಸ್ಟೆಪ್ ಕೌಂಟರ್ ಅಂದರೆ ಪೆಡೋಮೀಟರ್ ಅಂತ ಹೇಳ್ತೀವಿ. ಈಗಂತೂ ಎಲ್ಲರೂ ಕೂಡ ಫಿಟ್ನೆಸ್ ಕಾನ್ಷಿಯಸ್ ಆಗಿರ್ತಾರೆ. ಹೀಗಾಗಿ ನಾವು ಎಷ್ಟು ಸ್ಟೆಪ್ಸ್ನ ಇಡ್ತೀವಿ, ಎಷ್ಟು ದೂರ ಓಡ್ತೀವಿ, ಸ್ಟೆಪ್ ಕೌಂಟ್ಸ್ನ ಪ್ರತಿಯೊಬ್ಬರು ವಾಚಲ್ಲಿ ಕೆಲವರು ನೋಡ್ಕೊಂಡ್ರೆ ಇನ್ನು ಕೆಲವರು ಮೊಬೈಲಲ್ಲಿ ನೋಡ್ಕೊತಾರೆ. ಎಷ್ಟು ಹೆಜ್ಜೆಗಳನ್ನು ಇಟ್ಟಿದ್ದೀರಿ ಅಂತ ಲೆಕ್ಕ ಹಾಕೋದಕ್ಕೆ ಇದು ಫೋನ್ನ ಮೂವ್ಮೆಂಟ್ನ ಅಂದಾಜು ಮಾಡುತ್ತೆ. ನಿಮ್ಮ ಫೋನು ನಿಮ್ಮ ಜೊತೆ ಮೂವ್ ಆಗ್ತಾ ಇರುತ್ತಲ್ವ, ಹೀಗಾಗಿ ಅದ್ರ ಥ್ರೂ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಮೂರನೇದಾಗಿ ಮೊಬೈಲ್ ಗೇಮಿಂಗ್. ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಕಾರ್ ರೇಸ್ ಗೇಮ್ ಆಡ್ತಾ ಇರ್ತೀರಾ, ನೀವು ರೈಟ್ ಸೈಡಿಗೆ ನಿಮ್ಮ ಮೊಬೈಲ್ನ ರೊಟೇಟ್ ಮಾಡಿದ್ರೆ ಆ ಕಾರು ರೈಟಿಗೆ ಹೋಗುತ್ತೆ, ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡಿದ್ರೆ ಕಾರು ಲೆಫ್ಟಿಗೆ ಹೋಗುತ್ತೆ. ಇದು ಬಿಕಾಸ್ ಆಫ್ ದಿಸ್ ಸೆನ್ಸಾರ್. ಜೊತೆಗೆ ಇದು ಮೊಬೈಲಲ್ಲಾಯಿತು. ಇನ್ನು ಕಾರ್ಗಳಲ್ಲಿ ಏರ್ ಬ್ಯಾಗ್ ವ್ಯವಸ್ಥೆ ಏನಿದೆ ಅದು ಕೂಡ ಈ ಆಕ್ಸೆಲರೋಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ಈ ಸೆನ್ಸಾರ್ ಅಥವಾ ಸಂವೇದಕ ಏನಿದೆ ಇದರ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ಇದು ಭೂಕಂಪನದ ಮುನ್ಸೂಚನೆಯನ್ನು ಕೂಡ ನೀಡುತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ವಿಷಯಗಳು ಅಂತಂದರೆ, ನಾವು ಈ ಸೆನ್ಸಾರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಹಾಗೆ ಈ ಗೂಗಲ್ ನೀಡುವಂಥ ಎಚ್ಚರಿಕೆ ಯಾವಾಗ ಕೆಲಸ ಮಾಡುತ್ತೆ? ಓಕೆ, ಈಗ ಎಲ್ಲರ ಹತ್ರನೂ ಫೋನ್ ಇದೆ, ಎಲ್ಲರ ಹತ್ರನೂ ಗೂಗಲ್ ಇದೆ ಅಂದರೆ ಅವರು ಆಂಡ್ರಾಯ್ಡ್ ಯೂಸರ್ಸ್ ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಬಟ್ ಯಾವಾಗ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಆಂಡ್ರಾಯ್ಡ್ ಫೋನ್ನಲ್ಲಿ ಲೊಕೇಶನ್ ಆನ್ ಆಗಿರಬೇಕಾಗುತ್ತೆ, ಆಗ ಮಾತ್ರ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗೆ ಅರ್ಥ್ಕ್ವೇಕ್ ಅಲರ್ಟ್ಸ್ ಆಪ್ಷನ್ನು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ, ನೀವು ಅದನ್ನು ಆನ್ ಮಾಡಿರಬೇಕು. ಅಲರ್ಟ್ಸ್ ಬರಬೇಕು ಅಂದರೆ ಆನ್ ಮಾಡಬೇಕು. ಈಗ ಯಾವುದೇ ಆ್ಯಪ್ ಹೋದರೂ ಕೂಡ ಎನೇಬಲ್ ನೋಟಿಫಿಕೇಷನ್ ಅಂತ ಬರುತ್ತೆ, ಅದೇ ಥರ ನೀವು ಅರ್ಥ್ಕ್ವೇಕ್ ಅಲರ್ಟ್ಸ್ನು ಕೂಡ ಆ್ಯಕ್ಟಿವ್ ಮಾಡಬೇಕು.
ಜೊತೆಗೆ ಇಂಟರ್ನೆಟ್ ಇರಬೇಕು, ಮೊಬೈಲ್ ನೆಟ್ವರ್ಕ್ ಸಂಪರ್ಕ ಆ ಫೋನ್ಗೆ ಇರಬೇಕಾಗತ್ತೆ. ಈ ಸೇವೆ ಲಭ್ಯ ಇರುವಂತಹ ದೇಶಗಳಲ್ಲಿ ಮಾತ್ರ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ಈ ರೀತಿ ಅಲರ್ಟ್ ಮೆಸೇಜ್ ಕಳಿಸುವಂತಹ ಸೇವೆ ಲಭ್ಯ ಇರುವಂತಹ ದೇಶಗಳಲ್ಲಿ ಮಾತ್ರ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಭಾರತದಲ್ಲಿಯೂ ಹಲವು ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಸೇವೆ ಲಭ್ಯ ಇದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಅಂದರೆ ಒಂದಷ್ಟು MEMS ಅಂದರೆ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ ತಂತ್ರಜ್ಞಾನದ ಮೂಲಕ ಈ ಸೆನ್ಸಾರ್ಗಳನ್ನು ಬಳಸಲಾಗುತ್ತೆ. ಇದರ ಜೊತೆಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ, ಈಗ ಹಳ್ಳಿಗಳಲ್ಲೆಲ್ಲ ಹೇಳ್ತಾರೆ ಏನೇ ಒಂದು ಪ್ರಕೃತಿ ವಿಕೋಪ ಆಗಬೇಕು ಅಂತ ಅಂದರೆ ಅದು ಆಗೋಕ್ಕೂ ಮುನ್ನ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಅದು ಪ್ರಾಣಿಗಳು ತಮ್ಮ ಬಿಹೇವಿಯರಲ್ಲಿ ಚೇಂಜಸ್ನ ತೋರಿಸ್ತವೆ. ಯಾಕಂದರೆ ತುಂಬ ಸೂಕ್ಷ್ಮ ಜೀವಿಗಳು ಪ್ರಾಣಿಗಳು, ಕಿವಿ ತುಂಬ ಶಾರ್ಪ್ ಆಗಿರುತ್ತೆ, ಕಣ್ಣು ತುಂಬ ಶಾರ್ಪ್ ಆಗಿರುತ್ತೆ. ಹೀಗಾಗಿ ಪ್ರಕೃತಿಯಲ್ಲಿ ಏನೇ ಚೇಂಜಸ್ ಆದರೂ ಕೂಡ ಅವಕ್ಕೆ ಮಾತು ಬರೋದಿಲ್ಲ, ಬಟ್ ದೇ ಕ್ಯಾನ್ ಸೆನ್ಸ್ ಇಟ್ ಅನ್ನೋದು ಹಳ್ಳಿಗಳಲ್ಲಿ ಸಹಜವಾಗಿ ಆಡುವಂಥ ಮಾತುಗಳು. ಆದರೆ ಇದು ನಿಜಕ್ಕೂ ಸತ್ಯ. ಭೂಕಂಪದ ಬಗ್ಗೆ ಪ್ರಾಣಿಗಳಿಗೆ ತಿಳಿಯುತ್ತೆ. ಅದು ಹೇಗೆ ತಿಳಿಯುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭೂಕಂಪ ಆಗಬೇಕು, ಪ್ರಕೃತಿ ವಿಕೋಪ ಆಗಬೇಕು ಅಂತ ಅಂದಾಗ ಪಿ ವೇವ್ಸ್ ಎನ್ನುವಂಥ ಒಂದಷ್ಟು ವೇವ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಪ್ರಾಣಿಗಳಿಗೆ. ನಾಯಿಗಳು, ಕುದುರೆಗಳು ಮತ್ತು ಕೆಲವು ಇತರ ಪ್ರಾಣಿಗಳು ಈ ಸೂಕ್ಷ್ಮ ಕಂಪನಗಳನ್ನು ಗ್ರಹಿಕೆ ಮಾಡುತ್ತವೆ. ಕಡಿಮೆ ಆವರ್ತನದ ಧ್ವನಿ ಎರಡನೇದಾಗಿ, ಅಂದರೆ ಭೂಕಂಪದ ಮೊದಲು ಒಂದು ರೀತಿ ಲೈಟಾಗಿ ಸೌಂಡ್ ಆಗುತ್ತೆ. ಅದು ಎಲ್ರಿಗೂ ಕೂಡ ಕೇಳಿಸಲ್ಲ, ಮನುಷ್ಯರಿಗೆ ಫಸ್ಟ್ ಆಫ್ ಆಲ್ ಕೇಳಿಸೋದೇ ಇಲ್ಲ ಬಿಡಿ. ಅದಾದಮೇಲೆ ಕೆಲವು ಪ್ರಾಣಿಗಳು ಕೂಡ ಈ ಒಂದು ಶಬ್ದವನ್ನು ಕೇಳಬಲ್ಲವು. ಹಾಗೆ ಭೂಗರ್ಭದಲ್ಲಿ ಬದಲಾವಣೆ ಆಗುತ್ತೆ. ನಮ್ಮ ಅರ್ತ್ ಪ್ರದೇಶದಲ್ಲಿ ಸರ್ಫೇಸಲ್ಲಿ ಬದಲಾವಣೆ ಆಗುತ್ತೆ, ಒಳಗೂ ಕೂಡ ಬದಲಾವಣೆ ಆಗುತ್ತೆ. ವಿದ್ಯುತ್ ಕಾಂತೀಯ ಕ್ಷೇತ್ರಗಳಲ್ಲಿ, ಅಂದರೆ ಈಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನು ಕರಿತೀವಿ, ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನು ನಮ್ಮ ಭೂಮಿ ಒಳಗಡೆ ಇದೆ, ಸೈನ್ಸಲ್ಲಿ ಇದೆಲ್ಲವೂ ಕೂಡ ಬರುತ್ತೆ. ಆ ಕ್ಷೇತ್ರಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ಆಗುತ್ತೆ. ಇದರ ಜೊತೆಗೆ ನೀರಿನಲ್ಲೂ ಬದಲಾವಣೆ ಆಗುತ್ತೆ. ಎಸ್ಪೆಷಲಿ ಸುನಾಮಿ ಆ ರೀತಿಯೆಲ್ಲ ಪ್ರಕೃತಿ ವಿಕೋಪ ಕಾಣಿಸ್ಕೊಂಡಾಗ ಪ್ರಮುಖವಾಗಿ ನೀರಿನಲ್ಲೆಲ್ಲ ಬದಲಾವಣೆ ಆಗೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಈ ನೀರಲ್ಲಿ ಬದಲಾವಣೆ ಆದಾಗ ಮೀನುಗಳು ಹಾಗೆ ಉಭಯಚರಗಳು ನೀರಿನ ಒತ್ತಡ ಹಾಗೆ ರಾಸಾಯನಿಕ ಬದಲಾವಣೆಗಳನ್ನು ಗುರುತಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೊದಲನೇದಾಗಿ ಸಾಕಷ್ಟು ಸೂಕ್ಷ್ಮ ಜೀವಿಗಳು, ಪ್ರಾಣಿಗಳು ಮನುಷ್ಯರಿಗಿಂತಲೂ, ಅಂದರೆ ಮನುಷ್ಯರಿಗೆ ಎಷ್ಟೋ ವಿಷಯಗಳು ಗೊತ್ತಾಗೋದಿಲ್ಲ, ಬುದ್ಧಿಜೀವಿ ಅಂತ ಹೇಳ್ಕೊಂಡ್ರೂ ಕೂಡ ಆ ಸೆನ್ಸಿಬಲ್ ಆಗಿ ಅವ್ರು ಇರೋದಿಲ್ಲ. ಬಟ್ ಪ್ರಾಣಿಗಳಿಗೆ ಪ್ರಕೃತಿಯಲ್ಲಿ ಆಗುವಂಥ ವಿಕೋಪಗಳು ಮುಂಚೆನೇ ಗೊತ್ತಾಗುತ್ತೆ. ಅದಕ್ಕೆ ಏನೆಲ್ಲ ಕಾರಣಗಳು ಅಂತಲೂ ಕೂಡ ನಾನು ಹೇಳಿದೆ. ಹಾಗೆ ಕೇವಲ ಕುದುರೆ, ನಾಯಿ, ದನಗಳು ಮಾತ್ರ ಅಲ್ಲ, ಇವನ್ ನೀರಿನಲ್ಲಿರುವಂತಹ ಮೀನುಗಳು, ಜಲಚರಗಳಿಗೂ ಕೂಡ ಈ ಪ್ರಕೃತಿಯ ವಿಕೋಪ ಮುಂಚೆನೇ ಸೆನ್ಸ್ ಆಗುತ್ತೆ.